ವಿಶ್ವವಿದ್ಯಾಲಯದ ಕುಲಪತಿ ಪೋಸ್ಟ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇವೆ. ಈ ಬಗ್ಗೆ ಟಿವಿ9 ಒಂದು ವರದಿಯನ್ನ ಕೂಡ ಬಿತ್ತರಿಸಿತ್ತು. ಕೋಟಿ ಕೋಟಿ ಡೀಲ್ ಆಗ್ತಾ ಇರೋದು ಬೆಳಕಿಗೆ ಬಂದಿದ್ದೇ ತಡ ರಾಜ್ಯಪಾಲರೇ ಸದ್ಯ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ನೇಮಕಾತಿ ಪ್ರಕ್ರಿಯೆ ಜೋರಾಗಿ ನಡೆಯುತ್ತಿದೆ. ಕುಲಪತಿಗಳ ನೇಮಕಾತಿಗೆ ಉನ್ನತ ಶಿಕ್ಷಣ ಇಲಾಖೆ ಶೋಧನಾ ಸಮಿತಿ ರಚಿಸಿದೆ. ಆದರೆ ಶೋಧನಾ ಸಮಿತಿ ಶಿಫಾರಸು ಸದ್ಯ ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ. ಕುಲಪತಿ ನೇಮಕದಲ್ಲಿ ನಡೆದಿದೆ ಭಾರಿ ಗೋಲ್ಮಾಲ್. ಶೋಧನಾ ಸಮಿತಿ ಶಿಫಾರಸು ತಿರಸ್ಕರಿಸಿದ ರಾಜ್ಯಪಾಲರು. ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ನೇಮಕಾತಿ ವಿಚಾರದಲ್ಲಿ ಗೋಲ್ಮಾಲ್ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೇಳಿದಷ್ಟು ಹಣ ಕೊಟ್ಟವರ ಹೆಸರನ್ನ ಶಿಫಾರಸು ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪವಿದೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತ ರಾಜ್ಯಪಾಲರು ಶೋಧನಾ ಸಮಿತಿ ನೀಡಿದ್ದ 4 ಹೆಸರನ್ನ ತಿರಸ್ಕರಿಸಿದ್ದಾರೆ. ಸರ್ಚ್ ಕಮಿಟಿ ನಿಯಮ ಉಲ್ಲಂಘಿಸಿ 4 ಹೆಸರನ್ನ ಆಯ್ಕೆಗೆ ಶಿಫಾರಸು ಮಾಡಿದೆ. ಅಲ್ಲದೆ ಬೆಂಗಳೂರು ವಿವಿಯ ಪ್ರೊಫೆಸರ್ ಕೆ ಸೋಮಶೇಖರ್ರನ್ನ ಪದೇ ಪದೇ ವಿಸಿ ಹುದ್ದೆಗೆ ಶಿಫಾರಸು ಮಾಡಿರೋದು ರಾಜ್ಯಪಾಲರ ಕಚೇರಿ ಗಮನಕ್ಕೆ ಬಂದಿದೆ. ಹೀಗಾಗಿ ಪಟ್ಟಿಯಿಂದ ಸೋಮಶೇಖರ್ ಹೆಸರು ಕಿತ್ತು ಹಾಕಿ ಮತ್ತೊಮ್ಮೆ ಪಟ್ಟಿ ಸಿದ್ಧ ಮಾಡಲು ರಾಜ್ಯಪಾಲರು ಸೂಚಿಸಲಾಗಿದೆ ಎನ್ನಲಾಗಿದೆ. ಮೀಟಿಂಗ್ ಮಾಡಿ ಹೊಸ ಪಟ್ಟಿ ತಯಾರಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಬಗ್ಗೆ ಯಾವಾಗಲೂ ಕೂಡ 3 ಹೆಸರುಗಳನ್ನು ರೆಕಮೆಂಡೇಷನ್ ಮಾಡಬೇಕಾಗಿತ್ತು. 4 ಹೆಸರುಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ ಹಿಂದೆ ಓಪನ್ ಯೂನಿವರ್ಸಿಟಿಲಿ 4 ಕಳಿಸಿದ್ರು, ಕಳಿಸ್ಬೋದು ಅಂತ. ಇಲ್ಲ, ಆ್ಯಕ್ಟಲ್ಲಿರೋದು 3 ಕಳಿಸ್ಬೇಕು. ಹಂಗಾಗಿ ಅವ್ರು ವಾಪಸ್ ಹಾಕಿದ್ದಾರೆ. ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಮತ್ತೆ ಕಳಿಸ್ತಾರೆ ರಾಜ್ಯಪಾಲರು. ಸದ್ಯ ಕುಲಪತಿ ಪಟ್ಟಿ ತಿರಸ್ಕಾರಗೊಂಡಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ಪಾರದರ್ಶಕ ನೇಮಕಾತಿ ದೃಷ್ಟಿಯಿಂದ ರಾಜ್ಯಪಾಲರು ಪಟ್ಟಿ ತಿರಸ್ಕರಿಸಿದ್ರೋ ಅಥವಾ ನೇಮಕಾತಿಯಲ್ಲಿ ನಡೆದ ಗೋಲ್ಮಾಲ್ನಿಂದಾಗಿ ಪಟ್ಟಿ ತಿರಸ್ಕರಿಸಿದ್ದಾರೋ ಅನ್ನೋದು ಅನುಮಾನ ಮೂಡಿಸಿದೆ. ಅದೇನೇ ಇರಲಿ, ವಿವಿಯ ಘನತೆ ಕಾಪಾಡಬೇಕಾದವರು ಹಣ ಮಾಡೋ ದಂಧೆಗೆ ಇಳಿದಿರೋದು ನಿಜಕ್ಕೂ ವಿಪರ್ಯಾಸ. ಪವನ್ ಕುಮಾರ್, ಟಿವಿ9 ಬೆಂಗಳೂರು.